ಹಲೋ ಗೆಳೆಯರೆ, ಹೊಸ ವಿಡಿಯೋಗೆ ಸ್ವಾಗತ. ಇವತ್ತು ನಾವು ಇತ್ತೀಚೆಗೆ ರಿಲೀಸ್ ಆದ ಬೇಬಿ ಗರ್ಲ್ ಅನ್ನೋ ಮಲಯಾಳಂನ ಥ್ರಿಲ್ಲರ್ ಮೂವಿನ ಎಕ್ಸ್ಪ್ಲೇನ್ ಮಾಡ್ತಾ ಇದ್ದೀವಿ. ಈ ಮೂವಿಯ ಲೀಡ್ ಬಂದು ಸರ್ವಮಾಯ ಮೂವಿ ಖ್ಯಾತಿಯ ನಿವಿನ್ ಪೌಲಿ ಅವರು. ಈ ಮೂವಿಯ ಒನ್ ಲೈನ್ ಸ್ಟೋರಿ ಹೇಳ್ಬೇಕು ಅಂದ್ರೆ, ಈ ಕಥೆಯ ನಾಯಕ ಸನಲ್ ಒಂದು ಆಸ್ಪತ್ರೆಯಲ್ಲಿ ಅಟೆಂಡೆಂಟ್ ಆಗಿ ಕೆಲಸ ಮಾಡ್ತಾ ಇರ್ತಾನೆ. ಹೀಗಿದ್ದಾಗ ಒಂದಿನ ಅಲ್ಲಿ ಹುಟ್ಟಿದ ಒಂದು ಹೆಣ್ಣು ಮಗು ಕಿಡ್ನಾಪ್ ಆಗುತ್ತೆ. ಆ ಮಗುವನ್ನ ಕಿಡ್ನಾಪ್ ಮಾಡಿದ್ದು ಯಾರು ಮತ್ತೆ ಯಾಕೆ, ಅದನ್ನ ಹುಡುಕೋಕೆ ಹೊರಟ ಪೊಲೀಸರಿಗೆ ಮಗುನ ಹುಡುಕೋಕೆ ಆಯ್ತಾ. ಈ ಕಥೆಯ ನಾಯಕ ಸನಲ್ ಮಗು ಹುಡುಕೋಕೆ ಹೇಗೆ ಸಹಾಯ ಮಾಡ್ತಾನೆ, ಕಡೆಗೆ ಮಗು ಸಿಗುತ್ತಾ ಇಲ್ವಾ ಅಂತ ನಾವು ಮೂವಿ ನೋಡ್ತಾ ತಿಳ್ಕೊಳ್ಳೋಣ. ಬನ್ನಿ ವಿಡಿಯೋ ಶುರು ಮಾಡೋಣ. ಮೂವಿಯ ಮೊದಲನೇ ಸೀನಲ್ಲಿ ನಮಗೆ ಗುಡ್ ಶೆಫರ್ಡ್ ಅನ್ನೋ ಆಸ್ಪತ್ರೆನ ತೋರಿಸ್ತಾರೆ. ಅಲ್ಲಿ ಈ ಕಥೆಯ ನಾಯಕ ಫಸ್ಟ್ ಫ್ಲೋರ್ಗೆ ಹೋಗೋಕೆ ಲಿಫ್ಟ್ ಹತ್ರ ನಿಂತಿರ್ತಾನೆ. ಅವಾಗ ಒಬ್ಬಳು ನರ್ಸ್ ಸನಲ್ನ ರಿಸೆಪ್ಷನ್ ಹತ್ರ ಕರ್ಕೊಂಡು ಹೋಗ್ತಾಳೆ. ಅದೇ ಟೈಮ್ಗೆ ಆಸ್ಪತ್ರೆಯಲ್ಲಿ ಕೋಡ್ ಪಿಂಕ್ ಆಕ್ಟಿವೇಟ್ ಆಗುತ್ತೆ. ಕೋಡ್ ಪಿಂಕ್ ಅಂದ್ರೆ ಮಗು ಕಳ್ಳತನ ಅಂತ. ಅದಕ್ಕೆ ಎಲ್ರು ಮಗು ಹುಡುಕೋಕೆ ಶುರು ಮಾಡ್ತಾರೆ. ಅವಾಗ ಸನಲ್ಗೆ ಲಿಫ್ಟ್ ಇಂದ ಬುರ್ಕ ಹಾಕೊಂಡು ಕೈಯಲ್ಲಿ ಒಂದು ಬ್ಯಾಗ್ ಹಿಡ್ಕೊಂಡು ಹೋಗ್ತಿದ್ದ ಮಹಿಳೆನ ನೋಡಿದ್ದು ನೆನ್ಪಾಗುತ್ತೆ. ಅವಳೇ ಕಿಡ್ನಾಪರ್ ಇರ್ಬೇಕು ಅಂತ ಆಸ್ಪತ್ರೆ ಎಲ್ಲ ಹುಡುಕ್ತಾನೆ. ಆದ್ರೆ ಅವಳು ಆಲ್ರೆಡಿ ಎಸ್ಕೇಪ್ ಆಗಿರ್ತಾಳೆ. ಈ ಕಡೆ ಒಂದು ಜಾಗದಲ್ಲಿ ಸಿಎಂದು ಯಾವ್ದೋ ಇವೆಂಟ್ ನಡೀತಾ ಇರುತ್ತೆ. ಅದಕ್ಕೆ ಎಲ್ಲಾ ಪೊಲೀಸರು ಅಲ್ಲಿರ್ತಾರೆ. ಇವಾಗ ನ್ಯೂಸ್ ಅಲ್ಲೆಲ್ಲ ಮಗು ಕಳ್ತನ ಆಗಿರೋದು ಬರ್ತಾ ಇರುತ್ತೆ. ಆಸ್ಪತ್ರೆಗೆ ಒಬ್ಬ ಇನ್ಸ್ಪೆಕ್ಟರ್ ಬರ್ತಾನೆ. ಮೆಟರ್ನಿಟಿ ವಾರ್ಡ್ ನ ಸೆಕ್ಯೂರಿಟಿ 10 ಗಂಟೆವರೆಗೂ ಡ್ಯೂಟಿ ಮಾಡದೆ 8 ಗಂಟೆಗೆ ಮನೆಗೆ ಹೋಗಿದ್ದಾನೆ ಅಂತ ಗೊತ್ತಾಗುತ್ತೆ. ಅವನ ಹೆಸರು ಸುಕುಮಾರನ್ ಅಂತ. ಸುಕುಮಾರನ್ ಸ್ವಲ್ಪ ಎಣ್ಣೆ ಹೊಡ್ಕೊಂಡು ಆಸ್ಪತ್ರೆಗೆ ಬರ್ತಾನೆ. ಸುಕುಮಾರನ್ ಆಸ್ಪತ್ರೆಗೆ ಬಂದು ನನ್ ಮಗಳು ಮದುವೆ ಇದೆ, ಅದಕ್ಕೆ ಸ್ವಲ್ಪ ಕೆಲಸ ಇತ್ತು ಅಂತ ಹೇಳ್ತಾನೆ. ಸುಕುಮಾರನ್ 8 ಗಂಟೆಗೆ ಹೋಗ್ತೀನಿ ಅಂತ ಇನ್ಚಾರ್ಜ್ಗೆ ಹೇಳಿರ್ತಾನೆ. ಆದ್ರೆ ಇನ್ಚಾರ್ಜ್ ಇನ್ಸ್ಪೆಕ್ಟರ್ ಮುಂದೆ ಸುಕುಮಾರನ್ ನನ್ಗೆ ಇನ್ಫಾರ್ಮ್ ಮಾಡೇ ಇಲ್ಲ ಅಂತ ಸುಳ್ಳು ಹೇಳ್ತಾನೆ. ಜೊತೆಗೆ ಸುಕುಮಾರನ್ 8 ಗಂಟೆಗೆ ಸನಲ್ ಅವನ್ ಡ್ಯೂಟಿ ಮಾಡ್ತೀನಿ ಅಂತ ಹೇಳಿದ್ಕೆ ಅಲ್ಲಿಂದ ಹೋಗಿರ್ತಾನೆ. ಆದ್ರೆ ಸನಲ್ ನಾನೇನು ಡ್ಯೂಟಿ ಮಾಡ್ತೀನಿ ಅಂತ ಹೇಳಿರ್ಲಿಲ್ಲ ಅಂತಾನೆ. ಸನಲ್ ಆ ಆಸ್ಪತ್ರೆಯ ಅಟೆಂಡೆಂಟ್ ಅಂತ ಗೊತ್ತಾಗಿ ಇನ್ಸ್ಪೆಕ್ಟರ್ ಸುಕುಮಾರನ್ಗೆ ಬೈದು ಅಲ್ಲೇ ಒಂದು ರೂಮ್ ಅಲ್ಲಿ ಕೂರಿಸ್ತಾರೆ. ಎಲ್ಲಾ ನರ್ಸ್ಗಳು ಸನಲ್ನ ಒಂದ್ ರೀತಿ ನೋಡ್ತಾ ಇರ್ತಾರೆ. ಅವರಿಗೆ ಸನಲ್ ಸುಳ್ಳು ಹೇಳ್ತಾ ಇದ್ದಾನೆ, ಸುಕುಮಾರನ್ ಹೇಳಿದ್ದು ನಿಜ ಅಂತ ಗೊತ್ತಿರುತ್ತೆ. ಇವಾಗ ಇನ್ಸ್ಪೆಕ್ಟರ್ ಸಿಸಿಟಿವಿ ಕಂಟ್ರೋಲ್ ರೂಮ್ಗೆ ಹೋಗ್ತಾನೆ. ಅಲ್ಲಿ ಬುರ್ಕಾ ಹಾಕಿರೋ ಮಹಿಳೆ ಕೈಯಲ್ಲಿ ಬ್ಯಾಗ್ ಇಟ್ಕೊಂಡು ಹೋಗ್ತಾ ಇರೋದನ್ನ ನೋಡ್ತಾರೆ. ಅವಳೇ ಕಿಡ್ನಾಪರ್ ಅಂತ ಇನ್ಸ್ಪೆಕ್ಟರ್ಗೂ ಗೊತ್ತಾಗುತ್ತೆ. ಮಗು ಕಳ್ತನ ಆಗಿ ಅರ್ಧ ಗಂಟೆ ಆಗಿರುತ್ತೆ. ಸುತ್ತಮುತ್ತ ಏರಿಯಾ ಎಲ್ಲ ಹುಡುಕ್ಬೇಕಿರುತ್ತೆ. ಆದ್ರೆ ಅವ್ರ ಹತ್ರ ಎಲ್ಲಾ ಕಡೆ ಹುಡುಕುವಷ್ಟು ಪೊಲೀಸ್ ಫೋರ್ಸ್ ಇರಲ್ಲ. ಎಲ್ಲ ಇವೆಂಟ್ ನಡೆಯೋ ಜಾಗದಲ್ಲೇ ಇರ್ತಾರೆ. ಅದಕ್ಕೆ ಇನ್ಸ್ಪೆಕ್ಟರ್ ಇವೆಂಟ್ ನಡೆಯೋ ಜಾಗದಲ್ಲಿ ಇದ್ದ ರಾಕೇಶ್ ಅನ್ನೋ SI ಗೆ ಕಾಲ್ ಮಾಡಿ ಈ ವಿಷಯ ಹೇಳ್ತಾನೆ. ಅಲ್ಲೇ DIG ಕೂಡ ಇರ್ತಾರೆ. ರಾಕೇಶ್ CI ಗೆ ಏನು ಹೇಳದೆ ಡೈರೆಕ್ಟ್ DIG ಹತ್ರ ಹೋಗಿ ಇಲ್ಲಿಂದ 1 ಜನನ ರಿಲೀವ್ ಮಾಡಿದ್ರೆ ಮಗುನ ಹುಡುಕ್ಬಹುದು ಅಂತ ಹೇಳ್ತಾನೆ. ಅದನ್ನ ಕೇಳಿ DIG CI ನ ಕರೆದು CI ಗೆ ಬೈತಾರೆ. CI ರಾಕೇಶ್ಗೆ ಬೈತಾರೆ. ಕಡೆಗೆ ರಾಕೇಶ್ ಜೊತೆಗೆ 3 ಜನ ಕಾನ್ಸ್ಟೇಬಲ್ಸ್ ಮತ್ತೆ ಒಂದು ಜೀಪ್ ತಗೊಂಡು ಹೋಗಿ ಅಂತ DIG ಹೇಳ್ತಾನೆ. ಇವಾಗ ಎಲ್ಲಾ ಕಡೆ ಕಿಡ್ನಾಪರ್ನ ಹುಡುಕೋಕೆ ಶುರು ಮಾಡ್ತಾರೆ. ಬಸ್ ಸ್ಟಾಪ್, ರೈಲ್ವೆ ಸ್ಟೇಷನ್ ಎಲ್ಲಾ ಕಡೆ ಹುಡುಕ್ತಾರೆ. ಆದ್ರೆ ಎಲ್ಲೂ ಆ ಕಿಡ್ನಾಪರ್ ಸಿಗಲ್ಲ. ಇವಾಗ ರಾಕೇಶ್ ಆಸ್ಪತ್ರೆಗೆ ಬರ್ತಾನೆ. ಮೆಟರ್ನಿಟಿ ವಾರ್ಡ್ಗೆ ಹೋಗಿ ಎಲ್ರೂ ಈಚೆ ಕಳಿಸಿ ಮಗು ತಾಯಿ ಮೀನಾಕ್ಷಿನ ಇನ್ವೆಸ್ಟಿಗೇಟ್ ಮಾಡ್ತಾನೆ. ಅವಳು ಮಗು ಕಳ್ತನ ಆದ ಟೈಮಲ್ಲಿ ಜಿಮ್ ಅಲ್ಲಿದ್ದೆ ಅಂತಾಳೆ. ಅದನ್ನ ಕೇಳಿ ರಾಕೇಶ್ ಅವಳಿಗೆ ತಲೆ ಕೆಟ್ಟಿದ್ಯಾ ಅಂತ ಕಾನ್ಸ್ಟೇಬಲ್ ನ ಕೇಳ್ತಾನೆ. ಅವಾಗ ಕಾನ್ಸ್ಟೇಬಲ್ ಆ ಹುಡುಗಿ ಮಗು ದೊಡ್ಡಮ್ಮ, ಮಗು ತಾಯಿ ಈಚೆ ಇದ್ದಾರೆ ಅಂತಾನೆ. ನೋಡಿದ್ರೆ ಮಗು ತಾಯಿ ಇನ್ನು ಚಿಕ್ಕ ಹುಡುಗಿ, ಅಂದ್ರೆ ಫಸ್ಟ್ ಇಯರ್ ಇಂಜಿನಿಯರಿಂಗ್ ಮಾಡ್ತಾ ಇರ್ತಾಳೆ. ರಾಕೇಶ್ ಮೀನಾಕ್ಷಿನ ವಿಚಾರಣೆ ಮಾಡುವಾಗ ಅಲ್ಲಿಗೆ ಮಗು ತಂದೆ ಆಕಾಶ್ ಬರ್ತಾನೆ. ಅವನು ಇವಾಗ ಬ್ಯಾಂಗ್ಳೂರಲ್ಲಿ 3rd ಇಯರ್ ಇಂಜಿನಿಯರಿಂಗ್ ಓದ್ತಾ ಇರ್ತಾನೆ. ಮೀನಾಕ್ಷಿ ಪ್ರೆಗ್ನೆಂಟ್ ಆಗಿದ್ರಿಂದ ಸ್ಟಡೀಸ್ ನ ಡಿಸ್ಕಂಟಿನ್ಯೂ ಮಾಡಿರ್ತಾಳೆ. ಆಕಾಶ್ ಮತ್ತೆ ಮೀನಾಕ್ಷಿ ಮ್ಯಾರೇಜ್ ರಿಜಿಸ್ಟರ್ ಕೂಡ ಆಗಿರುತ್ತೆ. ಆದ್ರೆ ಅವರಿಬ್ಬರ ಫ್ಯಾಮಿಲಿಗೆ ಆಗ್ತಾ ಇರಲ್ಲ. ಮೀನಾಕ್ಷಿ ತಂದೆ ತಾಯಿಗೆ ಆ ಮಗು ಬೇಕಾಗಿರಲ್ಲ. ಆದ್ರೆ ಆಕಾಶ್ ತಂದೆ ತಾಯಿಗೆ ಆ ಮಗು ಬೇಕಿರುತ್ತೆ. ಮೀನಾಕ್ಷಿ ಮತ್ತೆ ಆಕಾಶ್ ಮಧ್ಯೆ ರಿಲೇಶನ್ಶಿಪ್ ಕೂಡ ಸರಿ ಇರಲ್ಲ. ಈ ಕಡೆ ಸನಲ್ನ ಎಲ್ಲಾ ನರ್ಸ್ಗಳು ಒಂದ್ ರೀತಿ ನೋಡ್ತಾ ಇರ್ತಾರೆ. ಯಾಕಂದ್ರೆ ಎಲ್ರು ಸನಲ್ ಸುಳ್ಳು ಹೇಳಿ ಸುಕುಮಾರನ್ ತಗಲಾಕೊಳ್ಳೋ ಹಾಗೆ ಮಾಡಿದ್ದಾನೆ ಅಂತ ಅನ್ಕೊಂಡಿರ್ತಾರೆ. ಅದು ಒಂದ್ ರೀತಿ ನಿಜಾನೇ ಆಗಿರುತ್ತೆ. ಈ ಕಡೆ ರಾಕೇಶ್ ಸುಕುಮಾರನ್ಗೆ ಹೊಡೆದು ಡ್ಯೂಟಿ ಬಿಟ್ಟು ಮಗಳ ಮದುವೆ ಕೆಲಸ ನೋಡೋಕೆ ಹೋಗ್ತಿದ್ದೋನು ಬಾರ್ಗೆ ಯಾಕೆ ಹೋಗಿದ್ದೆ ಅಂತ ಕೇಳ್ತಾರೆ. ಜೊತೆಗೆ ಮಗಳ ಮದುವೆಗೆ ದುಡ್ಡು ಎಲ್ಲಿಂದ ಬಂತು ಅಂತ ಕೇಳ್ತಾರೆ. ಅವಾಗ ಸುಕುಮಾರನ್ ನನ್ಗೆ ಡೈಲಿ ಎಣ್ಣೆ ಕುಡಿದು ಅಭ್ಯಾಸ, ಅದಕ್ಕೆ ಬಾರ್ಗೆ ಹೋಗಿದ್ದೆ, ಒಂದ್ ಮಗು ಮಾರಿ ನನ್ ಮಗಳ ಮದುವೆ ಮಾಡ್ಬೇಕಾಗಿಲ್ಲ ಅಂತಾನೆ. ಈ ಕಡೆ ಒಂದು ಆಟೋ ಮಹಿಳೆ ಕಿಡ್ನಾಪರ್ ನ ನೋಡ್ತಾಳೆ. ಪೊಲೀಸರಿಗೆ ಇನ್ಫಾರ್ಮ್ ಮಾಡ್ತಾಳೆ. ಅದು ಗೊತ್ತಾಗಿ ರಾಕೇಶ್ ಹುತಾತ್ಮರ ಸರ್ಕಲ್ ಬಳಿಗೆ ಹೋಗ್ತಾ ಇರ್ತಾನೆ. ಅವಾಗ ಸನಲ್ ಕೂಡ ರಾಕೇಶ್ ಜೊತೆ ಜೀಪ್ ಅಲ್ಲಿ ಹೋಗ್ತಾನೆ. ಅಲ್ಲಿ ಆ ಕಿಡ್ನಾಪರ್ ಕಾಣಿಸಲ್ಲ.
ರೋಡ್ ಸೈಡ್ ಅಲ್ಲಿ ಆ ಕಿಡ್ನಾಪರ್ ಕೈಯಲ್ಲಿದ್ದ ಬ್ಯಾಗ್ ಬಿದ್ದಿರುತ್ತೆ. ಅಲ್ಲೇ ಸುತ್ತಮುತ್ತ ಪೊಲೀಸರು ಆ ಕಿಡ್ನಾಪರ್ಗೋಸ್ಕರ ಹುಡುಕ್ತಾ ಇರ್ತಾರೆ. ಅವಾಗ ಸನಲ್ಗೆ ಅಲ್ಲೇ ಒಂದು ಹಿಂದಿ ಮಹಿಳೆ ಮಗು ಹಿಡ್ಕೊಂಡು ಕೂತಿರೋದು ಕಾಣಿಸುತ್ತೆ. ಅದ್ನ ರಾಕೇಶ್ಗೆ ಹೇಳಿ ಮಗುನ ಸನಲ್ ಎತ್ಕೊಂಡು ಬಂದು ಜೀಪ್ ಹತ್ತುತ್ತಾನೆ. ಆ ಮಹಿಳೆನ ಅರೆಸ್ಟ್ ಮಾಡ್ಕೊಂಡು ಬರ್ತಾರೆ. ಆಸ್ಪತ್ರೆಗೆ ಬಂದು ಆ ಮಗುನ ಸನಲ್ ನರ್ಸ್ ಕೈಲಿ ಕೊಡ್ತಾನೆ. ಆದ್ರೆ ಆ ಮಗು ಆಬ್ವಿಯಸ್ಲಿ ಕಿಡ್ನಾಪ್ ಆಗಿರೋ ಮಗು ಆಗಿರಲ್ಲ, ಅದು ಆ ಹಿಂದಿ ಮಹಿಳೆಯ ಮಗುನೇ ಆಗಿರುತ್ತೆ. ಇದು ಗೊತ್ತಾಗಿ ಸಿಐ ರಾಕೇಶ್ಗೆ ಕಾಲ್ ಮಾಡಿ ಆ ಲೇಡಿ ಕಂಪ್ಲೇಂಟ್ ಕೊಟ್ರೆ ನಿಮ್ ಮೇಲೆಲ್ಲ ಎನ್ಕ್ವೈರಿ ಆಗ್ತಾರೆ ಅಂತ ಬೈತಾನೆ. ಆದ್ರೆ ಆ ಲೇಡಿ ಕಂಪ್ಲೇಂಟ್ ಕೊಡಲ್ಲ ಅಂತ ಹೇಳಿ ಮಗುನ ಈಸ್ಕೊಂಡು ಹೋಗ್ಬಿಡ್ತಾಳೆ. ರಾಕೇಶ್ಗೆ ಸನಲ್ ಮೇಲೆ ಕೋಪ ಬರುತ್ತೆ. ಸನಲ್ ಇವಾಗ ರಾಕೇಶ್ಗೆ ಸುಕುಮಾರನ್ ಬದಲು ನಾನ್ ಬರ್ತೀನಿ ಅಂತ ಹೇಳಿದ್ದೆ, ಆದ್ರೆ ನನ್ನ ಹೆಂಡತಿ ದುಬೈಯಿಂದ ಬಂದ್ಲು, ಅದಕ್ಕೆ ಬರೋಕೆ ಆಗ್ಲಿಲ್ಲ ಅಂತಾನೆ. ಅದಕ್ಕೆ ಸನಲ್ನ ಕೆಲಸದಿಂದ ತೆಗ್ದಾಕ್ಬಿಡ್ತಾರೆ. ಸನಲ್ ಅವನ ಹೆಂಡತಿಗೆ ಕಾಲ್ ಮಾಡಿ ನಡೀತಾ ಇರೋ ಘಟನೆ ಬಗ್ಗೆ ಹೇಳ್ತಾನೆ. ಆಲ್ರೆಡಿ ಅದು ನ್ಯೂಸ್ ಅಲ್ಲೆಲ್ಲ ಬರ್ತಾ ಇರುತ್ತೆ. ಸನಲ್ ಹೆಂಡತಿ ಸರಿ ಮನೆಗೆ ಬನ್ನಿ ಅಂತಾಳೆ. ಆದ್ರೆ ಆಸ್ಪತ್ರೆ ಈಚೆ ಪ್ರೆಸ್ ಅವರೆಲ್ಲ ಇರ್ತಾರೆ. ಅದಕ್ಕೆ ಸನಲ್ ಪ್ರೆಸ್ ಕ್ಲಿಯರ್ ಆಗೋವರೆಗೂ ಆಸ್ಪತ್ರೆಯಲ್ಲೇ ಇರೋಣ ಅಂತ ಡಿಸೈಡ್ ಮಾಡ್ತಾನೆ. ಇವಾಗ ಸನಲ್ಗೆ ನಿನ್ನೆ ಒಂದು ಹುಡುಗ ಮಾಸ್ಕ್ ಹಾಕೊಂಡು ಮೆಟರ್ನಿಟಿ ವಾರ್ಡ್ ಬಳಿ ಓಡಾಡ್ತಾ ಇದ್ದಿದ್ದು ನೆನಪಾಗುತ್ತೆ. ಅದಕ್ಕೆ ಹೋಗಿ CCTV ರೆಕಾರ್ಡ್ ಚೆಕ್ ಮಾಡಿಸ್ತಾನೆ. ಅವನ್ ಅನ್ಕೊಂಡ ಹಾಗೆ ಒಬ್ಬ ಹುಡುಗ ಮೀನಾಕ್ಷಿ ರೂಮ್ ಈಚೆ ಓಡಾಡ್ತಾ ಇರ್ತಾನೆ. ಅವನ್ ಜೊತೆ ಸನಲ್ ಏನನ್ನೋ ಮಾತಾಡಿರ್ತಾನೆ. ಅಂದ್ರೆ ಕಿಡ್ನಾಪರ್ ಹುಡುಗಿ ಅಲ್ಲ, ಹುಡುಗ ಅಂತ ಸನಲ್ಗೆ ಗೊತ್ತಾಗುತ್ತೆ. ಈ ಕಡೆ ಹುತಾತ್ಮರ ಸರ್ಕಲ್ ಬಳಿ CCTV ರೆಕಾರ್ಡಿಂಗ್ ಚೆಕ್ ಮಾಡ್ದ ರಾಕೇಶ್ಗೂ ಬುರ್ಕಾ ಹಾಕೊಂಡಿರೋದು ಹುಡುಗ ಅಂತ ಅವನ ಬಾಡಿ ಲ್ಯಾಂಗ್ವೇಜ್ ಇಂದ ಗೊತ್ತಾಗುತ್ತೆ. ಇವಾಗ ಸನಲ್ ಒಬ್ಬಳು ನರ್ಸ್ ಬಳಿ ಹೋಗ್ತಾನೆ. ಯಾಕಂದ್ರೆ ಆ ಕಿಡ್ನಾಪರ್ನ ಸನಲ್ ಮಾತಾಡ್ಸಿದಾಗ ಅವನು HIV ಟೆಸ್ಟ್ಗೆ ಬಂದಿರೋದು ಅಂತ ಹೇಳಿರ್ತಾನೆ. ಟೆಸ್ಟ್ ಕೂಡ ಮಾಡಿಸಿರ್ತಾನೆ. ಅದಕ್ಕೆ ಆ ನರ್ಸ್ ಸಹಾಯ ತಗೊಂಡು ಆ ಕಿಡ್ನಾಪರ್ ಡೀಟೇಲ್ಸ್ ಎಲ್ಲ ಸನಲ್ ಕಲೆಕ್ಟ್ ಮಾಡ್ಕೋತಾನೆ. ಆ ಕಿಡ್ನಾಪರ್ ಹೆಸರು ವಿವೇಕ್ ಮೆನನ್ ಅಂತ, ಆದ್ರೆ ಅದು ಫೇಕ್ ನೇಮ್. ಆ ಕಿಡ್ನಾಪರ್ನ ನಿಜವಾದ ಹೆಸರು ರಿಷಿ ಅಂತ. ಹಾಗೆ ನಮ್ಗೆ ಇವಾಗ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ರಿಷಿ ಮಗುನ ಎತ್ಕೊಂಡು ಹುತಾತ್ಮರ ಸರ್ಕಲ್ ಬಳಿ ಒಂದು ಟಾಯ್ಲೆಟ್ ಹತ್ರ ಒಂದು ಹುಡುಗಿನ ಭೇಟಿಯಾಗ್ತಾನೆ. ಆ ಹುಡುಗಿ ಅವನ ಅಕ್ಕ ರೀತು. ರಿಷಿ ಆ ಮಗುನ ಅವನ ಅಕ್ಕನಿಗೋಸ್ಕರನೇ ಎತ್ಕೊಂಡು ಬಂದಿರ್ತಾನೆ. ಅವನ ಅಕ್ಕನಿಗೆ ಮಗು ಆಗಿ ಸತ್ತೋಗಿರುತ್ತೆ. ಅದು ಕೂಡ 3ನೇ ಸಲ. ಮಗು ಇಲ್ಲದೆ ಮನೆಗೆ ಹೋದ್ರೆ ರೀತು ಗಂಡ ರೀತುಗೆ ಹೊಡಿತಾನೆ ಅಂತ ರಿಷಿ ಮಗುನ ಎತ್ಕೊಂಡ್ ಬಂದು ರೀತುಗೆ ಕೊಡ್ತಾನೆ. ಆದ್ರೆ ರೀತು ಯಾರ್ದೋ ಮಗು ಬೇಡ ಅಂತಾಳೆ. ವಾಪಸ್ ಆಸ್ಪತ್ರೆಗೆ ಇಟ್ಟು ಬಾ ಅಂತಾಳೆ. ಅವಾಗ ಹುತಾತ್ಮರ ಸರ್ಕಲ್ ಬಳಿನೇ ರಾಕೇಶ್, ಸನಲ್ ಎಲ್ರು ಮಗು ಹುಡುಕ್ತಾ ಇರ್ತಾರೆ. ಅದಕ್ಕೆ ರಿಷಿ ಮತ್ತೆ ರೀತು ಮಗುನ ಅಲ್ಲೇ ಒಂದು ಟಾಯ್ಲೆಟ್ ರೂಮ್ ಅಲ್ಲಿ ಇಟ್ಟು ಈಚೆ ಬರ್ತಾರೆ. ಇಬ್ರು ಪೊಲೀಸರು ಟಾಯ್ಲೆಟ್ ಒಳಗೆ ಹೋಗ್ತಾರೆ. ಅಷ್ಟರಲ್ಲಿ ಈ ಕಡೆ ಸನಲ್ ಆ ಹಿಂದಿ ಮಹಿಳೆಯ ಮಗು ಇಸ್ಕೊಂಡು ಹೋಗ್ತಾನೆ. ಅವಾಗ ಆ ಪೊಲೀಸರು ಮಗು ಸಿಕ್ತು ಅಂತ ಅಲ್ಲಿಂದ ಹೋಗ್ಬಿಡ್ತಾರೆ. ಅವ್ರು ಹೋದ್ಮೇಲೆ ರಿಷಿ ಮತ್ತೆ ರೀತು ವಾಪಸ್ ಟಾಯ್ಲೆಟ್ ಒಳಗೆ ಹೋಗಿ ನೋಡಿದ್ರೆ ಅಲ್ಲಿ ಮಗು ಇರೋದೇ ಇಲ್ಲ. ಅದನ್ನ ನೋಡಿ ರಿಷಿ ಮತ್ತೆ ರೀತು ಗಾಬರಿ ಆಗ್ತಾರೆ. ಅವರಿಗೆ ಏನ್ ಮಾಡ್ಬೇಕು ಅಂತ ಕೂಡ ಗೊತ್ತಾಗಲ್ಲ. ಈ ಕಡೆ ಸನಲ್ ಬಿಲ್ಲಿಂಗ್ ಕೌಂಟರ್ ಹತ್ರ ಹೋಗಿ ಪೇಮೆಂಟ್ ಹಿಸ್ಟರಿಯಿಂದ ರಿಷಿಯ ನಿಜವಾದ ಹೆಸರು, ಫೋನ್ ನಂಬರ್, ಅಡ್ರೆಸ್ ಎಲ್ಲ ತಗೋತಾನೆ. ಈ ಕಡೆ ರಿಷಿಗೆ ಅವನ್ ಭಾವ ಕಾಲ್ ಮಾಡಿ ಎಲ್ಲಿದ್ದೀರಾ ಅಂತ ಕೇಳ್ತಾನೆ. ಅವನ್ ಭಾವ ಇವಾಗ ಕೊಯಂಬತ್ತೂರ್ಗೆ ಹೋಗಿರ್ತಾನೆ. ರಿಷಿ ಮಗು ಕರ್ಕೊಂಡು ಮನೆಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ತಾನೆ. ರೀತು ಪ್ರೀತಿ ಮಾಡಿ ಮನೆ ಬಿಟ್ಟು ಓಡಿ ಹೋಗಿ ಮದುವೆ ಆಗಿರ್ತಾಳೆ. ಅದಕ್ಕೆ ಅವಳ ಮನೆಯವರು ಯಾರು ಅವಳ ಜೊತೆ ಮಾತಾಡ್ತಾ ಇರಲ್ಲ. ಆದ್ರೆ ಮದುವೆ ಆದ್ಮೇಲೆ ರೀತುಗೆ ಮಗು ಆಗ್ಲಿಲ್ಲ ಅಂತ ರೀತು ಗಂಡ ಬಿನೋಯ್ ಕೂಡ ರೀತುಗೆ ಒಡೆಯೋದು ಬಡಿಯೋದು ಮಾಡ್ತಾ ಇರ್ತಾನೆ. ಆದ್ರಿಂದ ರೀತು ಮೈ ಮೇಲೆಲ್ಲ ಮಾರ್ಕ್ಸ್ ಇರುತ್ತೆ. ರಿಷಿ ಅವನ್ ತಂದೆಗೆ ಹಾಕಿ ಮ್ಯಾಚ್ ಇದೆ ಅಂತ ಸುಳ್ಳು ಹೇಳಿ ರೀತುನ ನೋಡೋಕೆ ಬಂದಿರ್ತಾನೆ. ಇವಾಗ ರೀತು ಬಳಿ ಮಗುನೂ ಇಲ್ಲ. ಅದಕ್ಕೆ ಮನೆಗೆ ಹೋಗೋಕಾಗಲ್ಲ ಅಂತ ರೀತು ಅವಳ ತಂದೆ ಮನೆಗೆ ಹೋಗೋಣ ಅಂತ ರಿಷಿಗೆ ಹೇಳ್ತಾಳೆ. ಈ ಕಡೆ ಸನಲ್ ಆಸ್ಪತ್ರೆ ಬಳಿ ಇದ್ದ ಒಬ್ಬ ASI ಬಳಿಗೆ ಹೋಗಿ ರಿಷಿ ಬಗ್ಗೆ ಹೇಳೋಕೆ ಟ್ರೈ ಮಾಡ್ತಾನೆ. ಆದ್ರೆ ಅವನು ಮೊದ್ಲೇ ಆ ಮಹಿಳೆಯ ಮಗು ಎತ್ಕೊಂಡ್ ಬಂದಿದ್ಕೆ ಕೊಂಡ್ರುಪ್ತಾ ಇದಾರೆ, ನೀನ್ ಸುಮ್ನೆ ಇರು, ಇಲ್ಲ ಅಂದ್ರೆ ನಿನ್ನ ಕೊಂಡ್ರುಪ್ತೀವಿ ಅಂತ ಎದುರಿಸ್ತಾನೆ. ಅದಕ್ಕೆ ಸನಲ್ ಅವನೇ ಹೇಗಾದ್ರೂ ಸಂಜೆ ಒಳಗೆ ಮಗುನ ಹುಡುಕ್ಬೇಕು ಅಂತ ಡಿಸೈಡ್ ಆಗ್ತಾನೆ. ಈ ಕಡೆ ರೀತು ಮತ್ತೆ ರಿಷಿ ಆಟೋದಲ್ಲಿ ಅವರ ಮನೆಗೆ ಹೋಗ್ತಾ ಇರ್ತಾರೆ. ಆದ್ರೆ ಆಟೋದಲ್ಲಿ ಮಗು ಬಗ್ಗೆ ಮಾತಾಡ್ತಾ ಇರ್ತಾರೆ. ಆಟೋ ಡ್ರೈವರ್ ಅದನ್ನೆಲ್ಲ ಕೇಳಿಸ್ಕೊಳ್ತಾ ಇರ್ತಾನೆ. ಅದನ್ನ ರಿಷಿ ಅಬ್ಸರ್ವ್ ಮಾಡಿ ಆಟೋ ಇಂದ ಇಳಿದು ಅವನ್ ಮೊಬೈಲ್ ಸ್ವಿಚ್ ಆನ್ ಮಾಡಿ ಅವನ್ ಫ್ರೆಂಡ್ಗೆ ಕಾಲ್ ಮಾಡಿ ಕಾರ್ ತರಿಸ್ಕೊತಾನೆ. ಅವಾಗ ರಿಷಿಗೆ ಸನಲ್ ಕಾಲ್ ಮಾಡಿ ಮಗು ಎಲ್ಲಿ ಅಂತ ಕೇಳ್ತಾನೆ. ರಿಷಿ ಗಾಬರಿಯಾಗಿ ಮತ್ತೆ ಮೊಬೈಲ್ ನ ಸ್ವಿಚ್ ಆಫ್ ಮಾಡಾಕ್ತಾನೆ. ಈ ಕಡೆ ಇವಾಗ ಮಗುನ ಕಿಡ್ನಾಪ್ ಮಾಡಿರೋ ಇನ್ನೊಬ್ಬ ಕಳ್ಳ ಮೀನಾಕ್ಷಿ ತಂದೆಗೆ ಕಾಲ್ ಮಾಡಿ ಇನ್ನ 2 ಗಂಟೆಯಲ್ಲಿ 30 ಲಕ್ಷ ತಗೊಂಡ್ ಬಂದು ಕೊಟ್ರೆ ಮಗು ಕೊಡ್ತೀನಿ ಅಂತಾನೆ. ಇದು ರಾಕೇಶ್ಗೂ ಗೊತ್ತಾಗುತ್ತೆ, ಸನಲ್ಗೂ ಗೊತ್ತಾಗುತ್ತೆ. ಈ ಕಡೆ ರಿಷಿ ಮತ್ತೆ ರೀತು ಕಾರಲ್ಲಿ ಮನೆಗೆ ಹೋಗುವಾಗ ಪೊಲೀಸರು ಚೆಕ್ ಮಾಡೋಕೆ ಕಾರ್ ನಿಲ್ಲಿಸ್ತಾರೆ.
ರಿಷಿ ಬ್ಯಾಗ್ ಅಲ್ಲಿ ಬುರ್ಕಾ ಇರುತ್ತೆ. ಆದ್ರೆ ಪೊಲೀಸರು ಸರಿಯಾಗಿ ಚೆಕ್ ಮಾಡದೆ ಬಿಟ್ ಕಳಿಸ್ತಾರೆ. ಅದೇ ಟೈಮ್ಗೆ ಮೆಡಿಕಲ್ ಪೊಲೀಸ್ ಸ್ಟೇಷನ್ ಇಂದ ರಿಷಿಗೆ ಕಾಲ್ ಮಾಡಿ ಸ್ಟೇಷನ್ಗೆ ಬರೋಕೆ ಹೇಳ್ತಾರೆ. ಯಾಕಂದ್ರೆ ಪೊಲೀಸರು ಸನಲ್ ಫೋನ್ ನ ಟ್ರ್ಯಾಕ್ ಮಾಡ್ತಾ ಇರ್ತಾರೆ. ಅವನು ರಿಷಿಗೆ ಕಾಲ್ ಮಾಡಿರ್ತಾನಲ್ಲ, ಅದಕ್ಕೆ ವಿಚಾರಿಸೋಕೆ ರಿಷಿನ ಕರೆಸ್ತಾರೆ. ರಿಷಿ HIV ಟೆಸ್ಟ್ ಮಾಡಿಸಿರ್ತಾನಲ್ಲ, ಅದ್ರ ಬಗ್ಗೆ ಮಾತಾಡೋಕೆ ಸನಲ್ ಕಾಲ್ ಮಾಡಿದ್ದು ಅಂತ ಹೇಳ್ತಾನೆ. ಅದಕ್ಕೆ ಇನ್ಸ್ಪೆಕ್ಟರ್ ಸರಿ ಅಂತ ಹೇಳಿ ಹೋಗಿ ರಿಸಲ್ಟ್ ಕಲೆಕ್ಟ್ ಮಾಡ್ಕೋ ಅಂತ ಹೇಳ್ತಾರೆ. ಈ ಕಡೆ ರಾಕೇಶ್ ಟೀಮ್ ಮಫ್ತಿಲಿ ಕಿಡ್ನಾಪರ್ ದುಡ್ಡಿಡೋಕೆ ಹೇಳಿದ್ದ ಪ್ಲೇಸ್ ಸುತ್ತಮುತ್ತ ಕವರ್ ಮಾಡ್ಕೋತಾರೆ. ರಾಕೇಶ್ ಒಂದು ಹುಡುಗನ ಮನೆ ಮೇಲಿಂದ ಆ ಪ್ಲೇಸ್ ನ ಅಬ್ಸರ್ವ್ ಮಾಡ್ತಾ ಇರ್ತಾನೆ. ಈ ಕಡೆ ರಿಷಿ ರಿಸಲ್ಟ್ ಕಲೆಕ್ಟ್ ಮಾಡ್ಕೊಳ್ಳೋಕೆ ಆಸ್ಪತ್ರೆಗೆ ಬರ್ತಾನೆ. ಅವಾಗ ಅವನ ಮಗು ತಂದೆ ಆಕಾಶ್ ನೋಡ್ಬಿಡ್ತಾನೆ. ಆಕಾಶ್ ರಿಷಿನ ಫಾಲೋ ಮಾಡೋಕೆ ಸ್ಟಾರ್ಟ್ ಮಾಡ್ತಾನೆ. ರಿಷಿ ಆಕಾಶಿಂದ ತಪ್ಪಿಸ್ಕೊಂಡು ಓಡೋಗ್ತಾ ಇರ್ತಾನೆ. ಆಕಾಶ್ ರಿಷಿ ಹತ್ರ ಬಂದು ಅವನ ಕೈಗೆ ಒಂದು ಅಡ್ರೆಸ್ ಇರೋ ಪೇಪರ್ ಕೊಟ್ಟು ಸುಮ್ನೆ ಹೋಗ್ಬಿಡ್ತಾನೆ. ರಿಷಿ ರೀತು ಕರ್ಕೊಂಡು ಆ ಅಡ್ರೆಸ್ ಕಡೆ ಹೋಗ್ತಾನೆ. ಈ ಕಡೆ ಸನಲ್ ಮತ್ತೆ CCTV ಚೆಕ್ ಮಾಡೋಕೆ ಹೋಗ್ತಾನೆ. ಅದ್ರಲ್ಲಿ ಸನಲ್ ಪೊಲೀಸರ ಜೊತೆ ಹುತಾತ್ಮರ ಸರ್ಕಲ್ ಬಳಿಗೆ ಹೋದಾಗ ಆಕಾಶ್ ಒಂದು ಕಾರಲ್ಲಿ ಅವನು ಕೂಡ ಹುತಾತ್ಮರ ಸರ್ಕಲ್ ಬಳಿಗೆ ಹೋಗ್ತಾನೆ. ಆದ್ರೆ ಬರೋವಾಗ ಪೊಲೀಸರ ಜೀಪ್ ಅಲ್ಲಿ ಬಂದಿರ್ತಾನೆ. ಅಂದ್ರೆ ಅವನು ಹೋಗಿದ್ದ ಕಾರು ಯಾರ್ದು ಅಂತ ತಲೆ ಕೆಡುತ್ತೆ. ಇದು ಪೊಲೀಸರಿಗೂ ಗೊತ್ತಾಗಿ ಆ ಕಾರ್ ಡ್ರೈವ್ ಮಾಡ್ತಿದ್ದು ಯಾರು ಅಂತ ಚೆಕ್ ಮಾಡಿದಾಗ ಅದು ಆದಿ ಅನ್ನೋ ಆಕಾಶ್ ಫ್ರೆಂಡ್ ಅಂತ ಗೊತ್ತಾಗುತ್ತೆ. ಈ ಕಡೆ ಮೀನಾಕ್ಷಿ ತಂದೆ ದುಡ್ಡು ತಂದು ಕಿಡ್ನಾಪರ್ ಹೇಳಿದ್ದ ಜಾಗದಲ್ಲಿ ಬಿಸಾಕ್ತಾರೆ. ಕಿಡ್ನಾಪರ್ ಬರ್ತಾರೆ ಅಂತ ಎಲ್ರೂ ಕಾಯ್ತಾ ಇರ್ತಾರೆ. ಅವಾಗ ASI ರಾಕೇಶ್ಗೆ ಕಾಲ್ ಮಾಡಿ ಈ ಆದಿಯ ಲೊಕೇಶನ್ ನ ಕಳಿಸ್ತಾನೆ. ನೋಡಿದ್ರೆ ಆ ಲೊಕೇಶನ್ ರಾಕೇಶ್ ಇರೋ ಮನೇನೆ ಆಗಿರುತ್ತೆ. ಅಂದ್ರೆ ಆ ಕಿಡ್ನಾಪರ್ ಆದಿನೇ. ಅದು ಗೊತ್ತಾಗಿ ರಾಕೇಶ್ ಆದಿಗೆ ಹೊಡಿತಾನೆ. ಆ ಗ್ಯಾಪ್ ಅಲ್ಲಿ ಅದೇ ಮನೆಗೆ ರಿಷಿ ಬಂದು ವಾಶ್ರೂಮ್ ಅಲ್ಲಿದ್ದ ಮಗುನ ಎತ್ಕೊಂಡು ಹೋಗ್ಬಿಡ್ತಾನೆ. ಅಂದ್ರೆ ಮಗು ತಂದೆ ಆಕಾಶ್ಗೆ ಮಗು ಆದಿ ಮನೆಯಲ್ಲೇ ಇದೆ ಅಂತ ಗೊತ್ತಿರುತ್ತೆ. ಆದ್ರೆ ಅವನಿಗೆ ಆ ಮಗು ಪೊಲೀಸರಿಗೆ ಸಿಗೋದು ಇಷ್ಟ ಇರಲ್ಲ. ಅದಕ್ಕೆ ರಿಷಿಗೆ ಆ ಅಡ್ರೆಸ್ ಕೊಟ್ಟಿರ್ತಾನೆ. ಇವಾಗ ರಾಕೇಶ್ ಆದಿ ಜೊತೆಗೆ ಆಕಾಶ್ನು ಅರೆಸ್ಟ್ ಮಾಡ್ತಾರೆ. ಇದರಿಂದ ಆಕಾಶ್ ಮತ್ತೆ ಮೀನಾಕ್ಷಿ ಫ್ಯಾಮಿಲಿ ಮಧ್ಯೆ ಜಗಳ ಆಗುತ್ತೆ. ಇವಾಗ ಆಕಾಶ್ ಎಲ್ಲಾ ನಿಜ ಹೇಳ್ತಾನೆ. ಅವನು ಆದಿ ಜೊತೆ ಹುತಾತ್ಮರ ಸರ್ಕಲ್ ಬಳಿಗೆ ಹೋಗಿದ್ದಾಗ ಅವನಿಗೆ ರಿಷಿ ಮತ್ತೆ ರೀತು ಮಗು ಇಟ್ಕೊಂಡಿರೋದು ಕಾಣಿಸಿರುತ್ತೆ. ಅವರು ಮಗುನ ಟಾಯ್ಲೆಟ್ ಅಲ್ಲಿ ಇಟ್ಟು ಅಲ್ಲಿಂದ ಹೋಗುವಾಗ ಆಕಾಶ್ ಆ ಮಗುನ ಎತ್ಕೊಂಡು ಆದಿಗೆ ಕೊಟ್ಟು ಆ ಮಗುನ ಯಾವ್ದಾದ್ರು ಅನಾಥಾಶ್ರಮಕ್ಕೆ ಬಿಡು ಅಂತ ಹೇಳಿರ್ತಾನೆ. ಮಗು ಇಲ್ಲ ಅಂದ್ರೆ ಆಕಾಶ್ ಮತ್ತೆ ಮೀನಾಕ್ಷಿ ಈಸಿಯಾಗಿ ಡೈವರ್ಸ್ ತಗೋಬಹುದು ಅನ್ನೋದು ಆಕಾಶ್ ಪ್ಲಾನ್ ಆಗಿರುತ್ತೆ. ಆದ್ರೆ ಆದಿ ದುಡ್ಡಿನ ಆಸೆಗೆ ಕಿಡ್ನಾಪ್ ನಾಟಕ ಆಡಿರ್ತಾನೆ. ಆದ್ರೆ ಇವಾಗ ಆ ಮಗು ರಿಷಿ ಹತ್ರ ಇರೋದು ಆಕಾಶ್ಗೆ ಮಾತ್ರ ಗೊತ್ತಿರುತ್ತೆ. ಆದ್ರೆ ಅವನ್ಗೆ ಆ ಮಗು ಬೇಕಾಗಿರಲ್ಲ. ಅದಕ್ಕೆ ಅದು ರಿಷಿ ಹತ್ರ ಇದೆ ಅಂತ ರಾಕೇಶ್ಗೆ ಹೇಳಲ್ಲ. ಈ ಕಡೆ ರಿಷಿ ಮತ್ತೆ ಆ ಮಗು ಅವ್ರ ಹತ್ರಕ್ಕೆ ಬಂದಿದ್ಕೆ ಅವರೇ ಇಡ್ಕೋಬೇಕು ಅಂತ ಹೇಳ್ತಾನೆ. ಆದ್ರೆ ರೀತು ಆ ಮಗುನ ಅದರ ತಾಯಿ ಹತ್ರ ಬಿಟ್ಬಿಡೋಣ ಅಂತ ಹೇಳ್ತಾ ಇರ್ತಾಳೆ. ಅವಾಗ ರೀತು ಗಂಡ ಕಾಲ್ ಮಾಡಿ ಮಗು ಸೌಂಡ್ ಕೇಳಿಸ್ಕೋತಾನೆ. ಆದ್ರೆ ಇವಾಗ ರೀತುಗೆ ಅವಳ ಗಂಡನ ಜೊತೆ ಇರೋದು ಇಷ್ಟ ಇರಲ್ಲ. ಇಷ್ಟು ವರ್ಷ ಅವ್ನು ಹೇಳಿದ ಹಾಗೆ ಕೇಳ್ತಾ ಇರ್ತಾಳೆ. ಆದ್ರೆ ಇನ್ಮೇಲೆ ಆಗಲ್ಲ ಅಂತ ಅನ್ಸಿ ಅವಳ ಗಂಡನಿಗೆ ಇನ್ಮೇಲೆ ನೀನ್ ಹೇಳಿದ ಹಾಗೆ ಕೇಳಲ್ಲ. ನನ್ನ ಹತ್ರ ಇವಾಗ ನಮ್ಮ ಮಗು ಕೂಡ ಇಲ್ಲ. ನೀನ್ ಏನಾದ್ರೂ ನನ್ನ ಹುಡಿಕೊಂಡ್ ಬಂದ್ರೆ ನನ್ ಮೈ ಮೇಲಿರೋ ಗಾಯ ತೋರಿಸಿ ನಿನ್ ಮೇಲೆ ಕಂಪ್ಲೇಂಟ್ ಕೊಡ್ತೀನಿ ಅಂತ ಹೇಳಿ ಕಾಲ್ ಕಟ್ ಮಾಡಿ ಸ್ವಿಚ್ ಆಫ್ ಮಾಡ್ಕೋತಾಳೆ. ರಾತ್ರಿ ಆಗುತ್ತೆ. ಸನಲ್ ಡೈರೆಕ್ಟ್ ರಿಷಿ ಮನೆ ಬಳಿಗೆ ಹೋಗ್ತಾನೆ. ಅವಾಗ ಅಲ್ಲಿಗೆ ರೀತು ಮಗು ಎತ್ಕೊಂಡ್ ಬಂದಿರ್ತಾಳೆ. ಆದ್ರೆ ಅವಳ ತಂದೆ ಮನೆ ಒಳಗೆ ಸೇರಿಸ್ಕೊಳ್ಳಲ್ಲ. ರಿಷಿ ಅಲ್ಲಿಂದ ರೀತುನ ಕರ್ಕೊಂಡು ಹೋಗ್ತಾನೆ. ಸನಲ್ಗೆ ರಿಷಿ ಮೇಲೆ ಡೌಟ್ ಬಂದು ಅವನ್ನ ಫಾಲೋ ಮಾಡೋಕೆ ಶುರು ಮಾಡ್ತಾನೆ. ರಿಷಿಗೆ ಸನಲ್ ಅವನ್ನ ಫಾಲೋ ಮಾಡ್ತಾ ಇರೋದು ಗೊತ್ತಾಗುತ್ತೆ. ಅದಕ್ಕೆ ಕಾರ್ನ ಸ್ಪೀಡ್ ಆಗಿ ಓಡಿಸೋಕೆ ಶುರು ಮಾಡ್ತಾನೆ. ಈ ಕಡೆ ರಾಕೇಶ್ಗೆ ಸನಲ್ ಅವನ್ ಮನೆಗೆ ಹೋಗೋದು ಬಿಟ್ಟು ಬೇರೆ ಕಡೆ ಎಲ್ಲ ಓಡಾಡ್ತಾ ಇದ್ದಾನೆ ಅಂತ ಗೊತ್ತಾಗಿ ಎಲ್ಲ ಪೊಲೀಸರಿಗೂ ಸನಲ್ ನ ಫಾಲೋ ಮಾಡೋಕೆ ಹೇಳ್ತಾನೆ. ಈ ಕಡೆ ರೀತು ಕೋಲ್ಕತ್ತಾದಲ್ಲಿ ಇರೋ ಅವಳ ಫ್ರೆಂಡ್ ಬಳಿಗೆ ಹೋಗ್ಬೇಕು ಅಂತ ಅವಳ ಫ್ರೆಂಡ್ಗೆ ಕಾಲ್ ಮಾಡಿದ್ರೆ ಅವಳು ಕಾಲ್ ರಿಸೀವ್ ಮಾಡಲ್ಲ. ಆದ್ರೂ ರೀತು ಡೆಲ್ಲಿಗೆ ಹೋಗಿ ಅಲ್ಲಿಂದ ಕೋಲ್ಕತ್ತಾಗೆ ಹೋಗ್ಬೇಕು ಅಂತ ಡಿಸೈಡ್ ಆಗ್ತಾಳೆ. ಅವ್ರನ್ನ ಫಾಲೋ ಮಾಡ್ತಿದ್ದ ಸನಲ್ಗೆ ಕಾರ್ ಡಿಕ್ಕಿಯಲ್ಲಿ ರೀತು ರಿಪೋರ್ಟ್ ಕಾಣಿಸುತ್ತೆ. ಸನಲ್ ಅವನ ಹೆಂಡತಿಗೆ ಕಾಲ್ ಮಾಡಿ ರೀತು ಬಗ್ಗೆ ಆಸ್ಪತ್ರೆಯಲ್ಲಿ ವಿಚಾರಿಸೋಕೆ ಹೇಳ್ತಾನೆ. ಸನಲ್ ಹೆಂಡತಿ ವಿಚಾರಿಸಿ ರೀತುಗೆ ಮಗು ಆಗಿ ಅದು ಸತ್ತೋಯ್ತಂತೆ ಅಂತ ಹೇಳ್ತಾಳೆ. ಇದ್ರಿಂದ ಸನಲ್ಗೆ ರೀತು ಕೈಯಲ್ಲಿರೋದು ಅವಳ ಮಗು ಅಲ್ಲ ಅಂತ ಕನ್ಫರ್ಮ್ ಆಗುತ್ತೆ. ರೀತು ಇವಾಗ ಡೆಲ್ಲಿಗೆ ಹೋಗೋಕೆ ಟ್ರೈನ್ ಟಿಕೆಟ್ ಬುಕ್ ಮಾಡ್ತಾಳೆ. ಆದ್ರೆ ಇಮೇಲ್ ID ಅವಳ ಗಂಡನದಾಗಿರುತ್ತೆ. ಆದ್ರಿಂದ ಟಿಕೆಟ್ ಡೀಟೇಲ್ಸ್ ಎಲ್ಲ ಅವಳ ಗಂಡನಿಗೂ ಹೋಗುತ್ತೆ. ಅವನು ಸ್ಟೇಷನ್ ಕಡೆ ಬರ್ತಾನೆ. ರಿಷಿ ಹೇಗೋ ಮಾಡಿ ಸನಲ್ ಕಣ್ ತಪ್ಪಿಸಿ ಸ್ಟೇಷನ್ ಹತ್ರ ಬಂದು ಕಾರ್ ನಿಲ್ಲಿಸ್ತಾನೆ. ಆದ್ರೂ ಸನಲ್ ಸ್ಟೇಷನ್ ಕಡೆನೆ ಬರ್ತಾನೆ. ಅಲ್ಲಿಗೆ ಸನಲ್ನ ಟ್ರ್ಯಾಕ್ ಮಾಡ್ತಾ ರಾಕೇಶ್ ಕೂಡ ಬರ್ತಾನೆ. ರೀತು ಪ್ರಜ್ಞೆ ತಪ್ಪಿರ್ತಾಳೆ. ಅದಕ್ಕೆ ರಿಷಿ ಮಗುನ ಹಿಂದೆ ಮಲಗಿಸಿ ನೀರ್ ತರೋಕೆ ಹೋಗ್ತಾನೆ. ನೀರ್ ತಗೊಂಡು ಬರುವಾಗ ಸನಲ್ ಕೈಲಿ ತಗಲಾಕೊಳ್ತಾನೆ. ರಿಷಿ ಸನಲ್ಗೆ ಹೊಡೆದು ಓಡೋಗೋವಾಗ ರಾಕೇಶ್ ಅಲ್ಲಿಗೆ ಬರ್ತಾನೆ. ಎಲ್ಲಾ ಪೊಲೀಸರು ಇವಾಗ ರಿಷಿ ಹಿಂದೆ ಬೀಳ್ತಾರೆ. ರಿಷಿ ಹೇಗೋ ಮಾಡಿ ಎಲ್ರಿಂದ ತಪ್ಪಿಸ್ಕೊಂಡು ಬರ್ತಾನೆ. ಆದ್ರೆ ಅಷ್ಟರಲ್ಲಿ ಡೆಲ್ಲಿಗೆ ಹೋಗೋ
ಟ್ರೈನ್ ಹೊರಟೋಗಿರುತ್ತೆ. ಅದನ್ನ ನೋಡಿ ರಿಷಿಗೆ ಬೇಜಾರಾಗುತ್ತೆ. ಅವಾಗ ರೀತು ರಿಷಿಗೆ ಕಾಲ್ ಮಾಡಿ ಮಗು ಜೊತೆ ಟ್ರೈನ್ ಅಲ್ಲಿ ಇದೀನಿ ಅಂತ ಹೇಳ್ತಾಳೆ. ಅದನ್ನ ಕೇಳಿ ರಿಷಿಗೆ ಖುಷಿ ಆಗುತ್ತೆ. ಆದ್ರೆ ಆ ಟ್ರೈನ್ ಅಲ್ಲಿ ರೀತು ಗಂಡ ಕೂಡ ಇರ್ತಾನೆ. ಅವನು ಟಿಕೆಟ್ ನಂಬರ್ ನೋಡ್ಕೊಂಡು ರೀತು ಇದ್ದ ಜಾಗಕ್ಕೆ ಬರ್ತಾನೆ. ಆದ್ರೆ ಅಲ್ಲಿ ರೀತು ಇರಲ್ಲ, ಬದಲಾಗಿ ಬೇರೆ ಹುಡುಗಿ ಇರ್ತಾಳೆ. ಹೇಗೆ ಅಂದ್ರೆ ರೀತು ಟಿಕೆಟ್ ಬುಕ್ ಮಾಡಿದಾಗ್ಲೇ ಅವಳಿಗೆ ಅವಳ ಗಂಡನಿಗೆ ಮೇಲ್ ಹೋಗಿರುತ್ತೆ ಅಂತ ಗೊತ್ತಾಗಿರುತ್ತೆ. ಅದಕ್ಕೆ ಆ ಟ್ರೈನ್ ಬಿಟ್ಟು ಬೇರೆ ಟ್ರೈನ್ ಹತ್ತಿರ್ತಾಳೆ. ಟ್ವಿಸ್ಟ್ ಏನು ಅಂದ್ರೆ ಆ ಟ್ರೈನ್ ಅಲ್ಲಿ ನಮ್ಮ ಸನಲ್ ಇರ್ತಾನೆ. ಅವನು ಕಂಟ್ರೋಲ್ ರೂಮ್ ಗೆ ಕಾಲ್ ಮಾಡಿ ಮಗು ಮತ್ತೆ ಲೇಡಿ ಟ್ರೈನ್ ಅಲ್ಲಿ ಇದ್ದಾರೆ, ನೆಕ್ಸ್ಟ್ ಸ್ಟೇಷನ್ ಗೆ ಬನ್ನಿ ಅಂತ ಹೇಳ್ತಾನೆ. ಕಂಟ್ರೋಲ್ ರೂಮ್ ಇಂದ ಪೊಲೀಸರಿಗೆ ವಿಷಯ ಗೊತ್ತಾಗಿ ನೆಕ್ಸ್ಟ್ ಸ್ಟೇಷನ್ ಗೆ ಬರ್ತಾರೆ. ಸನಲ್ ಪೊಲೀಸರನ್ನ ಟ್ರೈನ್ ಒಳಗೆ ಕರ್ಕೊಂಡು ಬರ್ತಾನೆ. ಆದ್ರೆ ಸೀಟ್ ಅಲ್ಲಿ ರೀತು ಇರೋದೇ ಇಲ್ಲ. ಎಲ್ಲ ಕಡೆ ಹುಡುಕ್ತಾರೆ, ಆದ್ರೆ ಅವಳು ಅಲ್ಲೆಲ್ಲೂ ಕಾಣಿಸಲ್ಲ. ಇವಾಗ ಸನಲ್ನ ಸ್ಟೇಷನ್ಗೆ ಕರ್ಕೊಂಡು ಹೋಗ್ತಾರೆ. ಸ್ಕೆಚ್ ಆರ್ಟಿಸ್ಟ್ ನ ಯೂಸ್ ಮಾಡ್ಕೊಂಡು ರೀತು ಸ್ಕೆಚ್ ಬಿಡಿಸ್ತಾ ಇರ್ತಾರೆ. ಇನ್ನೊಂದ್ ಕಡೆ ರಾಕೇಶ್ ಎಲ್ಲ CCTV ಕ್ಯಾಮೆರಾ ಚೆಕ್ ಮಾಡ್ತಾ ಇರ್ತಾನೆ. ಜೊತೆಗೆ ಸನಲ್ನು ಕೂಡ ವಿಚಾರಣೆ ಮಾಡ್ತಾರೆ. ಕಡೆಗೆ ಸನಲ್ನ ಕರೆದಾಗೆಲ್ಲ ಸ್ಟೇಷನ್ಗೆ ಬರ್ಬೇಕು ಅಂತ ಹೇಳಿ ಮನೆಗೆ ಕಳಿಸ್ತಾರೆ. ಮಾರನೇ ದಿನ ಬೆಳಿಗ್ಗೆ ಸನಲ್ ಮನೆಗೆ ಹೋಗ್ತಾನೆ. ಅವನ ಹೆಂಡತಿನ ಹಗ್ ಮಾಡ್ಕೋತಾನೆ. ಹಾಗೆ ಒಂದು ಫ್ಲಾಶ್ ಬ್ಯಾಕ್ ತೋರಿಸ್ತಾರೆ. ಸನಲ್ ಟ್ರೈನ್ ಅಲ್ಲಿ ರೀತುನ ನೋಡಿದಾಗ ಅವಳು ಮಗು ಹಿಡ್ಕೊಂಡಿರೋದನ್ನ ವಿಡಿಯೋ ರೆಕಾರ್ಡ್ ಮಾಡ್ಕೋತಾ ಇರ್ತಾನೆ. ಅದನ್ನ ನೋಡಿ ರೀತು ಗಾಬರಿ ಆಗ್ತಾಳೆ. ಸನಲ್ ಡೈರೆಕ್ಟ್ ರೀತು ಹತ್ರ ಹೋಗಿ ಮಗು ಇಸ್ಕೊಂಡು ಈ ಮಗುನ ಪೊಲೀಸರಿಗೆ ಒಪ್ಪಿಸ್ಬೇಕು ಅಂತ ಹೇಳ್ತಾನೆ. ಅವಾಗ ರೀತು ಒಂದು ಫ್ಲಾಶ್ ಬ್ಯಾಕ್ ಹೇಳ್ತಾಳೆ. ರೀತು ರಿಷಿಗೆ ಮಗುನ ಅದ್ರ ತಾಯಿಗೆ ಕೊಡ್ತೀನಿ ಅಂತ ಹೇಳಿರ್ತಾಳಲ್ಲ, ಅದೇ ರೀತಿ ಮಗುನ ಕರ್ಕೊಂಡು ಮೀನಾಕ್ಷಿ ಮನೆಗೆ ಹೋಗಿರ್ತಾಳೆ. ಮೀನಾಕ್ಷಿಗೆ ಆಸ್ಪತ್ರೆಯಲ್ಲಿ ಇರೋಕೆ ಆಗದೆ ಮನೆಗೆ ಬಂದಿರ್ತಾಳೆ. ರೀತು ಮಗುನ ರಿಷಿ ಜೊತೆ ಕಾರಲ್ಲೇ ಬಿಟ್ಟು ಮೀನಾಕ್ಷಿನ ನೋಡಿ ಮಗು ಬಗ್ಗೆ ಹೇಳ್ತಾಳೆ. ಆದ್ರೆ ಮೀನಾಕ್ಷಿಗೆ ಇನ್ನು 19 ವರ್ಷ. ಅದಕ್ಕೆ ಅವಳಿಗೆ ಮಗು ಬೇಡ ಅನ್ನಿಸ್ತಾ ಇರುತ್ತೆ. ಜೊತೆಗೆ ಆ ಮಗು ಮೀನಾಕ್ಷಿ ಫ್ಯಾಮಿಲಿಗೂ ಇಷ್ಟ ಇರಲ್ಲ. ಅದಕ್ಕೆ ಮೀನಾಕ್ಷಿ ರೀತುಗೆ ಆ ಮಗುನ ನೋಡ್ಕೊಳ್ಳೋಕೆ ಹೇಳ್ತಾಳೆ. ರೀತು ಕೆಳಗೆ ಹೋಗಿ ಕಾರಿಂದ ಮಗುನ ಮೀನಾಕ್ಷಿಗೆ ತೋರಿಸ್ತಾಳೆ. ಆದ್ರೆ ಮೀನಾಕ್ಷಿ ಮಗು ಮುಖ ಕೂಡ ನೋಡಲ್ಲ. ಇದನ್ನ ಇವಾಗ ರೀತು ಸನಲ್ಗೆ ಹೇಳ್ತಾಳೆ. ಅದಕ್ಕೆ ಸನಲ್ ಮೀನಾಕ್ಷಿಗೆ ಮಗು ಸಿಕ್ತು ಅಂತ ಕಾಲ್ ಮಾಡ್ತಾನೆ. ಆದ್ರೆ ಅವಳು ಮತ್ತೆ ಕಾಲ್ ಮಾಡಬೇಡಿ ಅಂತ ಹೇಳಿ ಕಾಲ್ ಕಟ್ ಮಾಡ್ತಾಳೆ. ಅವಾಗ ಸನಲ್ಗೆ ರೀತು ಹೇಳಿದ್ದು ನಿಜ ಅಂತ ಅನ್ಸಿ ಪೊಲೀಸರು ಬರೋ ಮುಂಚೆ ಮಗು ತಗೊಂಡು ಎಸ್ಕೇಪ್ ಆಗೋಕೆ ರೀತುಗೆ ಹೇಳ್ತಾನೆ. ಪೊಲೀಸರು ಬಂದಾಗ ಸನಲ್ ಅವರ ಜೊತೆ ರೀತುನ ಹುಡುಕೋ ರೀತಿ ನಾಟಕ ಆಡ್ತಾನೆ. ಸ್ಟೇಷನ್ ಅಲ್ಲಿ ರಾಕೇಶ್ ಸನಲ್ಗೆ ಟ್ರೈನ್ ಸ್ಟೇಷನ್ಗೆ ಯಾಕೆ ಹೋಗಿದ್ದೆ ಅಂದಾಗ ಸನಲ್ ಗಾಡಿ ಪೆಟ್ರೋಲ್ ಖಾಲಿ ಆಯ್ತು, ಅದಕ್ಕೆ ಟ್ರೈನ್ ಅಲ್ಲಿ ಹೋಗ್ತಿದ್ದೆ ಅಂತಾನೆ. ಮತ್ತೆ ಆ ಹುಡುಗನ್ ಜೊತೆ ಜಗಳ ಆಡ್ತಿದ್ದು ಯಾಕೆ ಅಂದಾಗ ಅವನು ಪಿಕ್ ಪಾಕೆಟರ್, ನನ್ನ ಪರ್ಸ್ ಕದ್ದ ಅದಕ್ಕೆ ಅಂತಾನೆ. ರಾಕೇಶ್ ಮತ್ತೆ ಅವನು ನಮ್ಮನ್ನ ನೋಡಿ ಓಡೋಗಿದ್ದು ಯಾಕೆ ಅಂದಾಗ ಕಳ್ಳ ಅಲ್ವಾ, ಅದಕ್ಕೆ ಓಡೋಗಿರ್ಬೋದು ಅಂತಾನೆ. ಮತ್ತೆ ಲೇಡಿ ಜೊತೆ ಮಗು ನೋಡ್ದೆ ಅಂದಲ್ಲ ಅಂದಾಗ ಬೆಳಿಗ್ಗೆಯಿಂದ ಮಗು ಬಗ್ಗೆ ಯೋಚನೆ ಮಾಡಿ ಯಾವ್ದೋ ಮಗು ನೋಡಿ ಅದೇ ಮಗು ಅನ್ಕೊಂಡೆ ಅಂತಾನೆ. ಆವಾಗ ರಾಕೇಶ್ ಆ ದಿನ ಹಿಂದಿ ಮಹಿಳೆ ಮಗುನ ನೋಡಿ ಅದೇ ಮಗು ಅಂತ ಅನ್ಕೊಂಡಿರ್ತಾನಲ್ಲ, ಅದೇ ರೀತಿ ಇರ್ಬೇಕು ಅಂತ ಸನಲ್ನ ಬಿಟ್ಟು ಕಳಿಸಿರ್ತಾನೆ. ಇದ್ರಿಂದ ರಿಷಿ ಹೇಗೋ ಎಸ್ಕೇಪ್ ಆಗ್ತಾನೆ. ಜೊತೆಗೆ ರಾಕೇಶ್ ಸ್ಕೆಚ್ ನ ನೋಡ್ತಾನೆ. ಆದ್ರೆ ಅದು ರೀತು ಸ್ಕೆಚ್ ಆಗಿರಲ್ಲ, ಬದಲಾಗಿ ಸ್ವತಃ ಸನಲ್ ತಾಯಿಯ ಸ್ಕೆಚ್ ಆಗಿರುತ್ತೆ. ಇದರಿಂದ ರೀತು ಕೂಡ ಎಸ್ಕೇಪ್ ಆಗ್ತಾಳೆ. ಕೊನೆಗೆ ರೀತುಗೆ ಅವಳು ಫ್ರೆಂಡ್ ಕಾಲ್ ಮಾಡಿ ಕೋಲ್ಕತ್ತಾಗೆ ಬರೋಕೆ ಹೇಳ್ತಾಳೆ. ರೀತು ಮಗು ಜೊತೆ ಬಸ್ಸಲ್ಲೇ ಕೋಲ್ಕತ್ತಾ ಕಡೆ ಪ್ರಯಾಣ ಶುರು ಮಾಡ್ತಾಳೆ. ಇಲ್ಲಿಗೆ ಮೂವಿ ಮುಗಿಯುತ್ತೆ. ಸೊ ಎಕ್ಸ್ಪ್ಲನೇಷನ್ ಕೇಳಿ ನಿಮ್ಗೆ ಅನ್ನಿಸ್ತು ಅಂತ ಕಾಮೆಂಟ್ ಮಾಡಿ. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಂಟೆಂಟ್ ಇಷ್ಟ ಆಗಿದ್ರೆ ಮಾತ್ರ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಮತ್ತೆ ಇನ್ನೊಂದು ಸೂಪರ್ ಆಗಿರೋ ವಿಡಿಯೋ ಜೊತೆ ಸಿಗ್ತೀನಿ. ಜೈ ಕರ್ನಾಟಕ.